ಹಲೋ ಮೈ ಡಿಯರ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ರಕ್ಷಾಬಂಧನ್ ಎಲ್ಲರಿಗೂ ಗೊತ್ತಿದೆ. ಈ ರಕ್ಷಾಬಂಧನದ ಪ್ರಯುಕ್ತ ನಮ್ಮ ಅಣ್ಣನ ಮಗಳು ಮಾನ್ಯ ಶೆಟ್ಟಿ ಅವರು ಇನ್ವೈಟ್ ಮಾಡಿದ್ದಾರೆ. ಈ ವರ್ಷ ಇಲ್ಲಿಗೆ ಬರೋಕ್ಕಾಗ್ತಾ ಇಲ್ಲ, ಬಟ್ ಅವ್ರ ಡ್ಯಾಡಿ ಬಂದು ಊರಲ್ಲಿದ್ದಾರೆ, ನಮ್ಮ ಅಣ್ಣ ಊರಲ್ಲಿದ್ದಾನೆ. ಹಾಗಾಗಿ ನಾವೇ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ರಕ್ಷಾಬಂಧನ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕಿಂತ ಮುಂಚೆ ಹೋಗೋ ದಾರಿಯಲ್ಲಿ ನಾವಿರೋದು ನೆರೂಲು. ಈಗ ಹೋಗ್ತಾ ಇರೋದು ಕಾರ್ಗರ ಮತ್ತು ನೆರೂಲ್ ಮಧ್ಯದಲ್ಲಿ ಬೇಲಾಪುರ ಇದೆ. ಆ ಬೇಲಾಪುರದಲ್ಲಿ ಕ್ಯಾಂಪಿಗೆ ಬೇಕಾಗಿರುವಂಥ ಒಂದು ಎಕ್ವಿಪ್ಮೆಂಟ್ಸ್ಗಳು ಸಿಗುವಂತಹ ಒಂದು ಅಂಗಡಿ ಸ್ಟಾರ್ಟ್ ಮಾಡಿದ್ದಾರೆ. ಅದು ಹೊಸದಾಗಿ ಸ್ಟಾರ್ಟ್ ಆಗಿದೆ. ಡಿಮಾರ್ಟ್ ಪಕ್ಕದಲ್ಲೇ ಇದೆ ಅಂತ ಹೇಳ್ತಾರೆ. ಅಲ್ಲಿಗೆ ವಿಸಿಟ್ ಕೊಟ್ಬಿಟ್ಟು ನೋಡೋಣ ಏನೇನು ನಮಗೆ ಕ್ಯಾಂಪಿಂಗಿಗೆ ಏನೇನು ಬೇಕಾಗಿದೆ ಅದನ್ನೆಲ್ಲ ನೋಡಿಬಿಟ್ಟು, ಅಕಸ್ಮಾತ್ ನಮ್ಮ ಬಜೆಟಲ್ಲಿ ಏನಾದ್ರು ದಯವಿಟ್ಟು ಬಜೆಟಲ್ಲಿ ಸಿಕ್ಕಿದ್ದನ್ನು ತಗೊಂಡು ನಾವು ಸೀದಾ ಕಾರ್ಗರಿಗೆ ಹೋಗ್ತೀವಿ. ಅಲ್ಲಿ ಮುಗಿಸ್ಕೊಂಡು ಸೀದಾ ಕಮ್ ಬ್ಯಾಕ್ ಆಗ್ತೀವಿ. ಅದ್ರ ಜೊತೆಗೆ ನಮ್ಮ ಸಿಸ್ಟರ್ಸ್ ಶೋಭಾ ಮತ್ತು ಲತಾ ಅನ್ನ ಬೆಂಗಳೂರಲ್ಲಿದ್ದಾರೆ. ಅವರು ಅಲ್ಲಿಂದ ನಮಗೆ ರಕ್ಷಾಬಂಧನಿಗೋಸ್ಕರ ರಾಖಿ ಕಳಿಸಿದ್ದಾರೆ. ಅದು ಬಂದಿದೆ, ಬಟ್ ನನ್ನ ಕೈಗೆ ಇನ್ನೂ ಸೇರಿಲ್ಲ. ಕೈಗೆ ಸೇರಿದ್ದಿದ್ರೆ ದಯವಿಟ್ಟು ಅದನ್ನು ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೆ. ಇಟ್ಸ್ ಓಕೆ. ಅಕ್ಕಂದಿರೆ ಇಬ್ಬರು ಬೇಜಾರು ಮಾಡ್ಕೊಬೇಡಿ, ಅದು ಬರುತ್ತೆ, ನಾನು ಕಟ್ಕೊಳ್ತೀನಿ. ನೀವೇನು ತಲೆ ಕೆಡಿಸ್ಕೊಳ್ಳೋ ಅಂಥ ವಿಚಾರ ಏನಿಲ್ಲ. ಫ್ರೆಂಡ್ಸ್, ನಾವೀಗ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಸ್ಟೋರ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಬಂದಿದ್ದೀವಿ ನೋಡಿ. ಇಲ್ಲೆಲ್ಲ ಗೇಮ್ ಆಡ್ತಿದ್ದಾರೆ ನೋಡಿ. ನೋಡಿ ಟೆಂಟ್ಗಳು ಬಂದಿದ ತಕ್ಷಣನೇ ಟೆಂಟು ಮತ್ತಿನ್ನೇನು ಬೇರೆ ಟೆಂಟ್ಗಳೇ ತಾನೆ. ಫ್ರೆಂಡ್ಸ್, ಫುಲ್ಲು ಐಕಾನಿಕ್ ಹೈಕ್ಸ್ ಎಲ್ಲ ಈ ಟ್ರಕ್ಕಿಂಗಿಗೆ ಬೇಕಾಗಿರೋವಂಥದ್ದು ಮತ್ತು ಕ್ಯಾಂಪಿಂಗಿಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ಗಳು ಇಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಮಲ್ಕೊಳ್ಳೋದು ಇದು ತುಂಬ ಚೆನ್ನಾಗಿದೆ. ಏನು ಪ್ರೈಸ್ ನೋಡು. ಇದಾ? ಇದು ಕ್ಯಾಂಪಿಂಗ್ ಇಂದ ಇದೆಲ್ಲ ತುಂಬ ಚೆನ್ನಾಗಿದೆ ಅಲ್ಲ. ಅದೆಷ್ಟು ನೋಡಿ, ಇದು 3599. ಯಾವುದು ಅದೇ ಇದಾ? ಈಗ ಇದನ್ನೇ ಒಂದು ಅನ್ಬೋದಾಯ್ತು ನಾವಲ್ಲ. ಹೌದಾ? ಏನೇ? ವಾವ್, ತುಂಬ ಚೆನ್ನಾಗಿದೆ ಮೇಲೆ. ಫ್ರೆಂಡ್ಸ್, ನನ್ನ ಪ್ರಕಾರ ಆನ್ಲೈನಲ್ಲಿ ಯಾವುದೇ ಕಾರಣಕ್ಕೂ ತರ್ಸೋಕೆ ಹೋಗ್ಬೇಡಿ. ನೀವು ಇಲ್ಲಿ ಬನ್ನಿ. 3599. ಇದು 2499. 2 ಜನದ್ದು. ಅದು 4 ಜನ ಆರಾಮಾಗಿರ್ಬೋದು. ತುಂಬ ಚೆನ್ನಾಗಿದೆ. ನಾನು ಆನ್ಲೈನಲ್ಲಿ 1800 ರೂಪಾಯಿಗೆ ತೋರಿಸಿರೋದು ತುಂಬ ನನಗನ್ಸುತ್ತೆ ಅದು ತುಂಬ ಯೂಸ್ಲೆಸ್ ಅನಿಸುತ್ತೆ. ಇದು 9,000 ರೂಪಾಯಿದಿಂದ ತುಂಬ ಚೆನ್ನಾಗಿದೆ. ಹಾಂ ಮಲ್ಕ. ಹಂಗಲ್ಲ, ಒಳಗಡೆ ಹೋಗು. ಇದು ನೋಡಿ, ಮರಗಳನ್ನ ಆರಾಮಾಗಿ ಕಟ್ಕೊಂಡ್ಬಿಟ್ಟು ದೂಕ ನೀನು ಕಾಲು ಹಾಕ ಒಳಗಡೆ. ನೋಕ ಚೆನ್ನಾಗಿದೆಯಾ? ಎಷ್ಟು ನೋಡಿ ರೇಟು? ಪ್ರೈಸ್ ಲಿಸ್ಟ್ ಎಷ್ಟು? ಸರಿ ಬಾ. ಟೀ ಮೇಕರ್ ಇರಬೇಕಿದು. ಚಾಯ್ ಮಾಡೋದು, ಗರಂ ಮಾಡೋದು. ಇದು ಟೇಬಲ್ ಏನಪ್ಪ, 50 kg ಮ್ಯಾಕ್ಸಿಮಮ್ ವೆಯ್ಟ್ ಅಂತ ಬರೆದಿದ್ದಾರೆ. ಇದೇನೋ ಟೇಬಲ್ ಅನಿಸುತ್ತೆ. ಇದೊಂದು ಚೇರ್ ಇದೆ ನೋಡಿ, ಇದು ತುಂಬ ಚೆನ್ನಾಗಿದೆ. ಜಸ್ಟ್ 599. ಕೂತ್ಕ. ಚೆನ್ನಾಗಿದೆಯಾ? ಬರ. ಹಾಂ, ಬೇಲಾಪುರಲ್ಲಿ ಡೆಕಾಥ್ಲಾನ್ ನೋಡಿ. ನಾನು ಇಷ್ಟೋ ತನಕ ಹೇಳ್ತಾ ಇದ್ದು ಇದೇ ಶಾಪ್ ಹೆಸರು, ಡೆಕಾಥ್ಲಾನ್ ಅಂತೇಳಿ. ಇದು ಬೇಲಾಪುರದಲ್ಲಿದೆ.
ಫ್ರೆಂಡ್ಸ್ ಈಗ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಂ ವಾವ್, ಗುಡಿ ಹೊಡಿ, ಜೋರ ಗುಡಿ. ಯೋಗ ಮ್ಯಾಟ್ಸು, ಟೋಟಲ್ ಸ್ಪೋರ್ಟ್ಸಿಗೆ ಏನೇನು ಬೇಕಾಗಿರೋದು ಎಲ್ಲ ಒಂದು ಇಕ್ವಿಪ್ಮೆಂಟ್ಸ್ಗಳು ಇಲ್ಲಿ ಸಿಗುತ್ತೆ. ಒಂದು ನಂಬರ್ 1 ಐಟಮ್ಸ್ಗಳಿದೆ. ಏನು ಕಾಣ್ತಾ ಇದೆಯಾ? ಏನು ಕಾಣ್ತಿಲ್ಲ, ನೋಡ್ತಿದ್ದೆ. Requesting Amai to roller sports layout, please. Thank you. ನೋಡೋಕೆ ತುಂಬ ಚೆನ್ನಾಗಿದೆ. ಇದು ಏನು ಶೂ ಅಂತ ಗೊತ್ತಿಲ್ಲ. ಮೈಲ್ಡ್ ವೆದರ್ 6,000 ಅಂತ ನೋಡಿ. ಎಲ್ಲೋದ ನಿಮ್ಮಮ್ಮ? ನಿಂದು ಏನು ಮಾರ? ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಬಂದರೆ ಶಾಪಿಂಗ್ ಮಾಡ್ಬೋದು. ನಿಮಗೆ ಯಾವ ಥರ ಬೇಕು ಆ ಥರ ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ. ಅದಂತೂ ನಾನು 100% ಕೊಡ್ತೀನಿ. ಬೇಲಾಪುರ ಸೆಕ್ಟರ್ ಇನ್ನೂ ನಂಗೆ ಗೊತ್ತಿಲ್ಲ. ಡಿಮಾರ್ಟ್ ಇದೆಯಲ್ಲ, ಡಿಮಾರ್ಟ್ ಪಕ್ಕಲ್ಲ, ಡಿಮಾರ್ಟ್ ರೋಡಲ್ಲೇ ಇದೆ. ಬಂದು ನೀವು ಯಾವ್ದು ಬೇಕಂತ ತೊಗೊಬೋದು. ಟೋಟಲ್ ಎಂಟೈರ್ ಸ್ಪೋರ್ಟ್ಸಿಗೆ ಏನೇನು ಬೇಕು ಪ್ರತಿಯೊಂದು ಸ್ಪೋರ್ಟ್ಸ್ ಐಟಮ್ ಇದೆ. ಹಾಂ, ಏನು ನೋಡು, ಯಾವುದು ಯಾವ್ದು ಎಷ್ಟಿದೆ ಅಂತೆ? ಬ್ರೇಕ್ ಇಲ್ವಾ? ಬಾ, ಚೆನ್ನಾಗಿದೆ ಮಾತ್ರ ಅಲ್ಲ. ಎಷ್ಟಿದೆ ರೇಟ್? ಇನ್ನೊಂದು ವಿಶೇಷವಾದ ಸೈಕಲ್ ತೋರಿಸ್ತೀನಿ. ನನಗಂತೂ ತುಂಬ ಇಷ್ಟ ಇದು. ನನ್ನ ಫ್ಯೂಚರ್ ಸೈಕಲ್ ಇದು. ನಾನು ತೊಗೋಬೇಕು ಅಂತ ಇರೋ 19,990 ಫೋಲ್ಡೇಬಲ್ ಸೈಕಲ್. ತುಂಬ ಚೆನ್ನಾಗಿದೆ. ಹಾಂ, 12,000 ಜಾಸ್ತಿ ಆಗಲಿಲ್ವ ಚೈತ್ರ? ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ. ಕಣ್ಣಿಗೆ ಬೇಕಾಗಿರೋ ಸೈಕಲ್ ಇದೆ ಫ್ರೆಂಡ್ಸ್. ನೋಡ್ಬಿಟ್ರೆ ನೀವು ಇಲ್ಲಿ ಬಂದರೆ ಒಂದು ಕ್ಷಣ ಇದಾಗ್ಬಿಡ್ತೀನಿ. ಏನಮ್ಮ ಬನ್ನಿ, ಏನೋ ಬ್ಲೂ ಕಲರ್ ಬಾಲ್ ಬೇಕಂತ ಕೊಡಿಸಿ. ಹಾಂ, ಹೌದಾ? ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ರೇಟು ಅಷ್ಟೊಂದು ಜಾಸ್ತಿ ಇಲ್ಲ, ರೀಸನೇಬಲ್ ಇದೆ. ನೀವು ಬಂದರೆ ಇಲ್ಲಿ ತೊಗೊಬೋದು. ತುಂಬ ಹೆವಿ ಸೈಕಲ್ ಇದೆ, 17,000 ಅಂತ. ಇದು ತುಂಬ ಚೆನ್ನಾಗಿದೆ. ಕಡಕ್ ಸೈಕಲ್ ಒಂಥರ ಸ್ಪೋರ್ಟ್ಸಿಗೆ. ನೀವೇನಾದರೂ ಅಕಸ್ಮಾತ್ ರೈಡ್ ಮಾಡಬೇಕು, ಸೈಕಲ್ ರೈಡಿಂಗ್ ಏನಾದ್ರು ಮಾಡಬೇಕು ಅಂತಂದರೆ ಇಲ್ಲಿ ಬರ್ಬೋದು. ಹೇಳಿ, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಈ ನನ್ನ ಮಗ ಸೈಕಲ್ ಹೊಡಿತಾ ಇದ್ದಾನಲ್ಲ, ಅದ್ರ ಬೆಲೆ ಬಂದು 12,000. ಲಾಸ್ಟಿಗೆ ಅದೇ ಬೇಕು ಅಂತೇಳಿ ಹಠ ಮಾಡಿ ಕೂತ್ಬಿಟ್ಟಿದ್ದ. ಆಮೇಲೆ ಇದು ಮಳೆಗಾಲ ಮುಗಿಲಿ, ಕಂಪ್ಲೀಟಾಗಿ ಮುಗಿಲಿ ಅಂತ ಹೇಳಿಬಿಟ್ಟು ನಾನೇ ವಾಪಸ್ ಕರ್ಕೊಂಬಂದೆ. ಯಾವ ರೀತಿ ಹತ್ತಿದ್ದಾನೆಂದರೆ ಅರ್ಧ ಗಂಟೆ ಹತ್ತಿ ಕಾರಲ್ಲೇ ಹತ್ಕೊಂಡೇ ಬಂದಿದ್ದ ಮನೆ ತನಕ. ಎಷ್ಟಂತ ಇದು?
ಹಾಂ ಹೇಳು. ಇವು ಕ್ಯಾಂಪಿಂಗ್ ಇಂದು ಕೋಲ್ಗಳು ಹಿಡ್ಕ, ನಾನು ವಿಡಿಯೋ ಮಾಡೋದಂತೆ ತೋರಿಸ್ತೀನಿ. ಇದು ಫಿಶಿಂಗ್ ಮಾಡೋದು. ಹಾಂ ಹಾಂ ಅವೆಲ್ಲವೂ ಅವೆ ಅನ್ಸುತ್ತಲ್ಲ. ಫ್ರೆಂಡ್ಸ್ ಇದೇನು ಗೊತ್ತಾಯ್ತಾ, ಫಿಶಿಂಗ್ ಮಾಡೋಕ್ಕೆ. ಆರ್ಮಿ ಟೀ ಶರ್ಟ್ಸು ನೋಡು ಚೆನ್ನಾಗಿ ಕಾಣ್ತಿದೆ. ಆರ್ಮಿ ಪ್ಯಾಂಟ್ಸು. ಎಲ್ಲಿ ಯಾಕು ಯಪ್ಪ ಒಳ್ಳೆ ಬೆವತ್ತು ನೀರು ಕುಡಿದ್ಬಿಟ್ಟಿದೆ. ಇಲ್ಲಿ ಅಲ್ಲಿ ತೋರ್ಸೋಣ. ಚೆನ್ನಾಗಿ ಕಾಣ್ತಿದೆ. ಎಲ್ಲ ಸೇಮ್ ಆಗಿದಾವೆ, ಸೇಮ್ ಬಟ್ ಡಿಫ್ರೆಂಟ್ ಆಗಿದಾವೆ. ಬಂದ್ಮಲ್ಲ ಫ್ರೆಂಡ್ಸ್, ಜಬ್ ತುಂಬ ದುಡ್ಡು ತೊಗೊಂಬನ್ನಿ, ಕಣ್ಣಿಗೆ ಬೇಕಾಗಿರೋದು ತೊಗೊಂಡೋಗಿ. ಹಾಂ, ನನ್ನ ಸೈಜಿನ ಪಕ್ಕ ನನ್ನ ಬರೀ ಸೈಜ್. 600 ರೂಪಾಯಿ ಅಂತೆ. ಹಾಂ, 2XL 2XL ಅಷ್ಟೊಂದು ದೊಡ್ಡದವ. ತಗೊಂಬ, ಇಲ್ಲಿ ನೋಡೋಣ ಅಂತ. ಬ್ರ್ಯಾಂಡ್ ನಾವು 2XL ದೊಡ್ಡವಿರ್ತವೆ. ಟ್ರೈ ಮಾಡೋಣ, ತಗೊಂಬ. ತಗೊಂಬ ನೋಡೋಣ. ತಲೆಗೆ ಹಾಕೊಳ್ಳೋ ಕ್ಯಾಪ್ ತಗೊಂಡಿದ್ದೀನಿ, ಚೆನ್ನಾಗಿದೆ ಅಂತ ಹೇಳಿ. ಜಸ್ಟ್ 200 ರೂಪೀಸ್. ನನಗೆ ಸೂಟ್ ಆಗಿದೆ ಇದೊಂದು. ಬಾ. ಏಯ್, ಏನು ಸೂಪರ್. ಬರೀ 2000 ರೂಪಾಯಿ ಅಂತೆ ಅಪ್ಪ. ಈ ಟೀ ಶರ್ಟ್ಗಳು ಮಾತ್ರ ನನ್ನ ಸೈಜಿಗೆ ಸುಮಾರು ಇದಾವೆ ಇಲ್ಲಿ ಅಲ್ಲ. ಇದೊಂದು ಮೇನ್ ಇಂಪಾರ್ಟೆಂಟ್ ನಂಗೆ ಬೇಕಾಯಿತು ಚೈತ್ರಮ್ಮ, ಇದು ಬೇಕಿತ್ತು ಇದು. ಯಾಕೆಂದರೆ ಕ್ಯಾಮ್ರದ್ದು ಇದು ಇಡೋಕ್ಕೆಲ್ಲ ಈಸಿ ಆಗುತ್ತಲ್ಲ. ನೋಡಿ ಎಷ್ಟು ರೇಟ್ ಇದೆ ಫ್ರೆಂಡ್ಸ್. 2XL ಜಸ್ಟ್ 3000 ಅಂದ್ಕೊಡಿ, 2599. ಬಾಯಿಲೆ ನೋಡೋಣ, ತೆಗಿಯೋದು. ಏನು ಬ್ಯಾಗ್ ಅದು ಚೆನ್ನಾಗಿದೆಯಾ? ಏನು ಬ್ಯಾಗ್ ಅದು? ಕ್ಲೈಂಬಿಂಗ್ ಜಸ್ಟ್ 799. ಫ್ರೆಂಡ್ಸ್, ಶೂಗಳು ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಳ್ಳೆ ವಾಕಿಂಗಿಗೆ ಮೇಲ್ಗಡೆ ಬರೀ 4000 ಅಂತೆ ಮೇಲಿದೆ ನನ್ನ ಸೈಜ್. ಫ್ರೆಂಡ್ಸ್. 44 ಸೈಜು ಇದಾ? ಅದ್ರ ಮೇಲೆ ಹಾಂ, ಇದು ನನ್ನ ಸೈಜ್ ಶೂಸು. 47 ನೋಡು ಎಷ್ಟಿದೆ, ಏನು ರೇಟು? ಪ್ರೈಸ್ ಬಂದು 4200. ಕೊಡ್ಬೋದು ಅನ್ಸುತ್ತೆ 4000 ರೂಪಾಯಿ. ಒಳ್ಳೆ ಟ್ರೆಕ್ಕಿಂಗಿಗೆ ತುಂಬ ಚೆನ್ನಾಗಿದೆ, ಫ್ರೀಯಾಗಿ ಇರುತ್ತೆ ಅನ್ಸುತ್ತೆ. ನಂಗೆ ಒಂಚೂರು ಹಾಕ್ತೀಯಾ ನೋಡೋಣ? ಇನ್ನೂ ಚೆನ್ನಾಯ್ತು ಇದು. ಯಾವುದು? ನೋಡಿ ಇಲ್ಲಿ ತುಂಬ ಲೈಟ್ ವೆಯ್ಟ್ ಇದೆ ಫ್ರೆಂಡ್ಸ್. ಇನ್ನೂ ಹಾಕೇ ಇಲ್ಲ, ಒಳ್ಳೆ ಲೈಟ್ ವೆಯ್ಟ್. ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಹಾಕಿ ನಡೆದು ನೋಡಿ. ಅವ್ನು ಕಾಲ್ಸಲ್ಲೇನು ಸರ್ ಅಂತ. ತುಂಬಾ ಲೈಟ್ ವೆಯ್ಟ್ ಇದೆ, ವೆರಿ ಕಂಫರ್ಟೇಬಲ್. ಈ ಶಾಪ್ ಆ್ಯಕ್ಚುಲಿ ಯಾರು ಕ್ಯಾಂಪಿಂಗ್ ಮಾಡ್ತೀರಿ, ಯಾರು ಟ್ರೆಕ್ಕಿಂಗ್ ಮಾಡ್ತೀರಿ, ಯಾರು ಕ್ಲೈಂಬಿಂಗ್ ಮಾಡ್ತೀರಿ, ಯಾರಿಗೆ ಸುತ್ತ ಹುಚ್ಚಿರುತ್ತೆ ಅಂಥವ್ರು ಬಂದರೆ ದಯವಿಟ್ಟು ಇಲ್ಲಿ ನಿಮಗೆ ಏನು ಬೇಕೋ ಅದು ಸಿಗುತ್ತೆ. ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ಟೆಕ್ಲಾತ್ ಅಂತ ಅದು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ನನಗೆ ಹೆಸರು. ಒಂದ್ಸರಿ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಬೇಕಾಗಿರೋ ಸಾಮಾನು ಬಂದು ತೊಗೊಂಡೋಗ್ಬೋದು. ಅದೇ ಸ್ವಲ್ಪ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ಸಲ್ಲೆಲ್ಲ ಇಟ್ಕೊಂಡು ಬನ್ನಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಹುಡುಗಿ ಬಾಂಗ್ಲಾದೇಶದ ಚಪ್ಪಲ್ನ ತಗೊಳ್ತಾ ಇದ್ದಾಳೆ. ತುಂಬ ಖುಷಿ ಆಗ್ತಾ ಇದೆ, ನನಗಂತೂ ತುಂಬಾ ಖುಷಿ ಆಯಿತು. ಲೂಟಿ ಮಾಡಿದ್ರೆ, ಈ ಅಂಗಡಿ ಲೂಟಿ ಮಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ನನ್ನ ಜೀವನದಲ್ಲಿ. ಇದೊಂದು ತಗೋಬೇಕಂತ ನಾನು, ಬೇಡವಾ? 599. ಕಾಲ್ಗಳಿಗೆ ಅಕ್ಕ ನಕ್ಷತ್ರಮ್ಮ.
ದಿ ಬೆಸ್ಟ್ ಶಾಪ್ ಅಂತಲೇ ಹೇಳ್ಬೋದು. ಪ್ರೈಸ್ ಎಷ್ಟು? ನೋಡಿ ಎಷ್ಟಿದೆ. 899. ಇಲ್ಲ ಇದೆಯಲ್ಲ, 899. ಛತ್ರಿ ತುಂಬ ಚೆನ್ನಾಗಿದೆ ಸ್ಪೋರ್ಟ್ಸ್. ಫ್ರೆಂಡ್ಸ್, ಅಕಸ್ಮಾತ್ ನಿಮಗೆ ಮಸಾಜರ್ ಬೇಕು ಅಂತಂದರೆ ಅದು ಇದೆ ಇಲ್ಲಿ. ತುಂಬ ಈ ಥರ ವೈಬ್ರೇಟ್ ಆಗುತ್ತೆ, ಫುಲ್ ವೈಬ್ರೇಟ್ ಆಗ್ತದೆ ನೋಡಿ. ಚೈತ್ರ ಬಾಯಿಲಿ, ಚೈತ್ರ ಚೆನ್ನಾಗ್ತಾ ಇದೆಯಾ? ಇಲ್ಲಿಗೆ ಬರೋ ಮಜಾ ಬರ್ತಾ ಎಷ್ಟು ರೂಪಾಯಿ ಇದು? 799. ಫ್ರೆಂಡ್ಸ್, ನಿಜವಾಗ್ಲೂ ನಾನು ಹೇಳ್ತಿದ್ದೀನಲ್ಲ, ಪ್ರೈಸು ಅಷ್ಟೊಂದು ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಇನ್ನೊಂದ್ಸರಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಯಾವ ಥರ ಮಾಡ್ಕೊಂತ ಇದ್ದಾನೆ ಅವನು ಆನೆ ಆಗ್ತಿಲ್ವ? ಮಸಾಜ್. ಇದನ್ನ ಪ್ರೆಸ್ ಮಾಡು. ಅದು ಆನ್ ಆಗಲಿಲ್ಲ. ವಿಡಿಯೋನೇ ಆನ್ ಮಾಡಿದ್ರೆ ಮಸಾಜ್ ಮಾಡ್ತಾರೆ. ಚೆನ್ನಾಗಿದೆ ಕಣೆ. ಹಾಂ, ನಿನ್ನ ಬಾಲ್ ನನಗೆ ಗೊತ್ತಿಲ್ಲ. ಸಾಕು 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 ನಾನು ಬಿಲ್ಡಿಂಗ್ ಮಾಡ್ಬೇಕು. ಅಂತೂ ನನ್ನ ಕ್ಯಾಪ್ ತೆಗೆದು ಬಿಟ್ಟ, ಅಸಲಿ ಬಣ್ಣ ತೋರಿಸ್ಬಿಟ್ಟ. ನೋಡಿ ಫ್ರೆಂಡ್ಸ್, ನೋಡೋಣ ಅಂತ ಹೆಂಗೆ ಕಾಣುತ್ತೆ ಅಂತ. Using housekeeping please, thank you. ಫುಲ್ ಹಾಕು, ಜಿಪ್ಪು ಕರೆಕ್ಟಾಗಿ ಇದೆಯಲ್ಲ. ಕೂತ್ಕೊಳ್ಳೋದ್ರ ಮೇಲೆ, ಇದ್ರ ಮೇಲೆ ಚೆನ್ನಾಗಿದೆಯಾ? ಏನು ರೇಟ್ ಇದೆ ನೋಡೋಣ. ಕ್ಯಾಂಪಿಂಗಿಗೆ ಬೇಕಾಗಿರುವಂಥ ಎಲ್ಲ ಚೇರ್ಸ್ಗಳು ಇಲ್ಲಿ ಅವೈಲಬಲ್ ಇದೆ. 1099, 1599, 2999. ಸರಿ, ಇದರಲ್ಲಿ ಕೂತ್ಕೊಂಬ. ಹೇಯ್, ಇದರಲ್ಲಿ ಕೂತ್ಕೊಂಬರೋ. ಅದು ದೊಡ್ಡದಾಗಿ ಇನ್ನೂ ಚೆನ್ನಾಗಿದೆಲ್ಲ. ನನ್ನ ವೆಯ್ಟ್ ತಡೆಯುತ್ತೆ ಅದು. ಕೂತ್ಕ ನೋಡೋಣ, ಹೋಗು ಕೂತ. ಅಲ್ಲ ಕೂತ್ಕ, ನಾನು ಕೂತು ಬಿದ್ದ ಮೇಲೆ ನೀನು ಕೂರ್ತೀಯಾ? ಕೂತ್ಬೋದು ಅನ್ಸುತ್ತೆ. ಇಲ್ಲ, ಹಿಂದೆ ಇನ್ನೆಲ್ಲ ಕೂತಿಲ್ಲ ಅದು. ಆ? ಈ ಕಡೆ ಮೇಲೆ ಈಗ ಹೋಗ್ಬಿಟ್ಟ. ಟೇಬಲ್ ಮೇಲೆ. ಈಗ ಕೂತ್ಕ. ನನಗಂತ ಒಂದು ಆ ಥರ ತಗೋಬೇಕಾಗತ್ತೆ ಅಲ್ವಾ? ಆರಾಮ ಚೆನ್ನಾಗಿದ್ದಾರ. ಎಷ್ಟು ನೋಡು, ರೇಟ್ ಎಷ್ಟು ನೋಡು. 3000 ಇದೆ. ಕೂತೋಣ. ಒಳಗಡೆ ಹೋಗು. ನೋಡಲ್ಲಿ ಇದು 1400. ಮಗು ಈ ಟೇಬಲ್ ನೋಡಿಲ್ಲಿ. ಹ್ಞೂ, ಅಲ್ಲ ನಾವು ಇಲ್ಲಿ ನೋಡ್ಬೇಕು ಟೇಬಲ್ ಹೆಂಗಿತ್ತೆ. ಅದು ನಾವೆಂತ ತರಿಸಿದ್ವು, ಅದು ಆ ಥರದ್ದಲ್ಲ. ಇದು ಇದು ಇದೇ ಸೇಮು, ಈ ಥರದ್ದು ಚೆನ್ನಾಗಿದೆ. ಇದು ಬರೀ ಅದು ಅಷ್ಟೇ ತಾನೇ. ಹಾಂ, ಫೋಲ್ಡೇಬಲ್ ಇದು ಟೇಬಲ್. ನಾವೆಂತ. ಹಾಂ, ಇದೊಂದು ಬೇಕು ಕಣ, ತಾಳ ಇದು. ನಾನು ಇದನ್ನೇ ಹುಡುಕ್ತಿದ್ದೆ ಮರೆ. ಎಷ್ಟು? 10 ಲೀಟ್ರದು. ಇದು ಕ್ಯಾಂಪಿಂಗಿಗೆ ನೀರು ತೊಗೊಳ್ಳೋದಾದರೆ ತುಂಬ ಚೆನ್ನಾಗಿದೆ. ಬಿಚ್ಬೇಡ, ನೀರು ಬಿಚ್ಬೇಡ, ನೀರು ಹೋಗೋದು ಬರುತ್ತೆ. ಹಾಂ ಹಾಂ ಹಾಂ, ಚೈತ್ರಮ್ಮ ಇಲ್ಲಿ ಬಾಯಲ್ಲಿ.
ಏನಿದು ಲೈಟ್ಸ್. ಫ್ರೆಂಡ್ಸ್ ಇದಾಕೋ ತಲೆ ನೀನು ಹಾಕ, ನಾನು ಹಿಡಿತೀನಿ. ರಾತ್ರಿ ಏನಾದರೂ ಶಿಕಾರಿ ಮಾಡಕ್ಕೆ ಹೋದ್ರೆ ಊರಲ್ಲಿ ರೆಡ್ ಕಲರ್ ಲೈಟು ಇದೆ. ಹೌದಾ ಊರಲ್ಲಿ ಶಿಕಾರಿ ಪ್ರೆಸ್ ಮಾಡು ಮೇಲೆ. ಹೆಲ್ಪ್ ಆಗುತ್ತೆ. ಬಂದ್ ಮಾಡ್ಲಾ? ಗಿಟ್ಟ ಏನಾದ್ರು ಹತ್ಬೇಕಲ್ಲ ಪುಷ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ವೆರಿ ಯೂಸ್ಫುಲ್ ಟು ಟ್ರೆಕ್ಕಿಂಗ್ ಇದು ತುಂಬ ಯೂಸ್ ಆಗುತ್ತೆ. ಎಷ್ಟು ರೂಪಾಯಿ ಅದು? ನೋಡೋಣ ಫ್ರೆಂಡ್ಸ್, ನಿಜವಾಗ್ಲೂ ಒಂದು ದಿನ ಸಾಲಲ್ಲ ಇಲ್ಲಿ ನೋಡೋದಾದರೆ. ಕಣ್ಣಿಗೆ ಬೇಕಾಗಿ ನನ್ನ ಫೇವ್ರೆಟ್ ಶಾಪ್ ಅಂತಲೇ ಇದು ಆಗುತ್ತೆ. ಇನ್ಮೇಲೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಏನು ಫ್ರೆಂಡ್ ಇದೆಲ್ಲ ಎಂತ ಚೆನ್ನಾಗಿದು? ಏನಿದು? ಅಲ್ಲ ಹೋಗು ಚೈತ್ರ ನೋಡಿ ಎಸಿ ಇವನಿಗೆ ಎಂತದೆ ಒಂದು ಏನ ಮಕ್ಳಿಗೆ ಕುಡಿಯಂಗಿಲ್ಲ ಇದು. ಹಾಂ ವಾವ್, ಎಲ್ಲಿ ತೋರಿಸು, ಅದೇ ತೋರಿಸು ಯಾವುದು ಎಷ್ಟಂತ ನೋಡು. 899 ಎಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ತೋರಿಸು. ವಾವ್ ಫ್ರೆಂಡ್ಸ್, ನಾವು ಡೆಕೋತ್ಲಾನಲ್ಲಿ ಶಾಪಿಂಗ್ ಮುಗಿಸ್ಬಿಟ್ಟು ನಮ್ಮ ಅಣ್ಣನ ಮನೆಗೆ ಕಾರ್ಗರಿಗೆ ಹೊರಟಿದ್ದೀವಿ. ಹೋಗ್ತಾ ಇದ್ದೀವಿ. ಅಲ್ಲಿ ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡಿ ನಂತರ ಮನೆಗೆ ಹೊರಡ್ತೀವಿ. ಗೈಸ್, ಫೈನಲಾಗಿ ಡಿಕೆತ್ಲಾನಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಈಗ ನಾವು ನಮ್ಮ ಅಣ್ಣನ ಮನೆಗೆ ಬಂದಿದ್ದೀವಿ. ಬಾಕಿ ರಕ್ಷಾಬಂಧನ ಮಾಡೋಕ್ಕೆ ನೋಡಿ, ಇವಳೇ ಮಾನ್ಯಶ್ರೀ ಅವರ ಫೋಟೋಗಳನ್ನು ಹಾಕಿದ್ದಾರೆ. ಚಲೋ ಆಯ್ತು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಯ್ ಮಾಡಿ ನಮ್ಮ ಫ್ರೆಂಡ್ಸ್. ಶಾಪಿಂಗ್ ತುಂಬ ಚೆನ್ನಾಗಿತ್ತು. ಜಾಸ್ತಿ ಏನು ಐಟಮ್ ತೊಗೊಳ್ಳಿಲ್ಲ, ಕೆಲವೊಂದು ಸಿಂಪಲ್ ಐಟಮ್ ತೊಗೊಂಡಿದ್ದೀನಿ ಅಷ್ಟೇ. ಹೆಚ್ಚು ಕಡಿಮೆ 5 ಗಂಟೆಗೆ ರೆಡಿ ಆಗಿಬಿಟ್ಟು ಕಾಯ್ತಾ ಇದ್ದಾಳೆ. ಹಾಯ್ ಮಾನ್ಯ, ಕಾಯ್ತಾ ಇದ್ದ? ಎಷ್ಟೊತ್ತಿಂದ ಕಾಯ್ತಾ ಇದ್ದೆ? ಇಲ್ವಾ? 6 o'clock ರೆಡಿ ಆಗ್ಬಿಟ್ಟು ಕಾಯ್ತಾ ಇದ್ದಾಳೆ. ನಾವು ಅಲ್ಲಿಗೆ ಬೇರೆ ಹೋಗಿ ಲೇಟ್ ಮಾಡಿದ್ವಿ. ಓಕೆ, ಅದಕ್ಕೆ ಅವರು ತುಂಬ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಏನೇನೋ. ನನ್ನ ಮಕ್ಳು ಏನೇನೋ ಗಿಫ್ಟ್ ಬೇರೆ ತಗೊಂಬಂದಿದ್ದಾರೆ. ನಿಲ್ಲು ಎಲ್ಲ ಆದ್ಮೇಲೆ ಕೊಡೋಣ. ಇವನೇ ನಮ್ಮ ಅಣ್ಣ, ಅದಕ್ಕೆ ಮತ್ತೆ ಮಾನ್ಯನ ಫೋಟೋ ಇದೆ. ಇವಳು ನನ್ನ ಬ್ಯೂಟಿಫುಲ್ ವೈಫ್ ಬಂದಿದ್ದಾಳೆ. ನೋಡಿ, ಅವನು ಗಿಫ್ಟ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಇಲ್ಲಿ ಡಿಸ್ಕಷನ್ ನಡೀತಾ ಇದೆ.
ಈಗ ಅಣ್ಣ ತಮ್ಮಂದರಿಗೆ ಮಾನ್ಯ ಅವರು ರಾಖಿಯನ್ನು ಕಟ್ಟಿ ತಮ್ಮದಿರಾ ತಮ್ಮಂದಿರಿಗೆ ರಾಖಿಯನ್ನು ಕಟ್ಟಿ ರಕ್ಷಾ ನೀ ಕುತ್ಕೊಳ್ಳಿ ಕುತ್ಕೋಬೇಕು ಕುತ್ಕೊಳ್ಳ ಹೋಗ ಮಾನೆಯವರು ತಮ್ಮಂದರಿಗೆ ತಿಲಕವನ್ನು ಇಟ್ಟು ಜೀವನ ಪರ್ಯಂತ ನನ್ನನ್ನು ರಕ್ಷಣೆ ಮಾಡ್ಕೊಂಡಿರಿ ಅಂತ ಬೇಡ್ಕೊತಾ ಇದ್ದಾಳೆ. ಹಾಗೆ ಆರತಿ ಸಹ ಮಾಡ್ತಾ ಇದ್ದಾಳೆ. ನೋಡಿ ಎಷ್ಟು ಕ್ಯೂಟಾಗಿ ನಗ್ತಾಳೆ ಅಂತ. ಹಾಯ್ ತಿಲಕ ಇಟ್ಬಿಟ್ಟು ಆರತಿ ಆಯಿತು. ಈಗ ರಕ್ಷಾಬಂಧನ ರಾಖಿ ಕಟ್ಟೋಂಥ ಟೈಮ್ ಬಂದಿದೆ. ಓಕೆ ಹಾಂ ಹಾಂ ಕರೆಕ್ಟಾಗಿ ಕಟ್ತೀವಿ. ಅದಕ್ಕೆ ನೀವು ಯಾರಿಗೂ ಕಟ್ಟಿಲ್ವಾ? ಕಳಿಸಿದ್ರ ರಾಖಿನ? ಅಂದ್ರೆ ಫಸ್ಟಿಂದ ಆಚರಣೆ ಮಾಡಿಲ್ಲ. ಹಾಂ 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 ಇವನಿಗೆ ಕಟ್ಲಿ, ಸ್ವೀಟ್ ತಿನ್ನಿಸ್ತಾನೆ. ಯಾವಾಗಲೂ ಸೆಲೆಬ್ರೇಷನ್ ಮಾಡೇ ಇಲ್ಲ, ಯಾರಿಗೂ ಕಟ್ಸಿಲ್ಲ. ಐಶ್ವರ್ಯದಿಂದ ಕಟ್ಸಿರ್ಲಿಲ್ಲ. ಹೋದ ವರ್ಷ ಅಲ್ಲಿ ಹುಟ್ಟುಮನೆ ಅಂಗಡಿ ಪೂಜೆ ಇತ್ತು, ಅಲ್ಲಿ ಕಟ್ಸಿದ್ವಿ. ಹಂಗಾಗಿ ಒಂದ್ ವರ್ಷ ಕಟ್ಸಾಯ್ತಲ್ಲ, ಈಗ ಮುಂದುವರ್ಸ್ಕೊಂಡು ಹೋದ್ರಾಯ್ತು ಅಂತ. ಒಂದ್ಸಲ ನೀವು ಸಿಕ್ಕಿರ್ಲಿಲ್ಲ. ಇದೆ ಅದು ವಿಡಿಯೋ ನನ್ನ ಹತ್ರನೂ ಇದೆ. ಹಾಂ ಮನೆಗೆ ಬಂದ ಕಟ್ಟಿರೋದು ಕರೆಕ್ಟ್. ಅಂದರೆ ಅವತ್ತಿನ ದಿನ ಅಲ್ಲ, ಬೇರೆ ದಿನ. ಕರೆಕ್ಟ್. ಊರ ಕಡೆ ರಕ್ಷಾಬಂಧನ ಅಷ್ಟೊಂದು ಜೋರಾಗಿರಲ್ಲ. ಎಷ್ಟು ವಾಟ್ ಎ ನೈಸ್ ಮೂಮೆಂಟ್ ಅಲ್ವಾ? ನಮಗೆಲ್ಲ ಈ ಥರ ಒಂದು ಅಪರ್ಚುನಿಟಿನೇ ಇಲ್ಲ ಅನಿಸುತ್ತೆ. ಬಟ್ ನಮ್ಮ ಸಿಸ್ಟರ್ಸ್ ಎಲ್ಲ ರಾಖಿ ಕಳಿಸ್ತಾರೆ. ಈ ಥರ ಕಟ್ಟಿ ಈ ಥರ ಒಂದು ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿ ಆಗುತ್ತೆ. ರಿಯಲಿ ವಂಡರ್ಫುಲ್ ಮೂಮೆಂಟ್. ಹಾಂ 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 ಈಗ ನನ್ನ ಮಕ್ಕಳು ಸ್ವಲ್ಪ ಗಿಫ್ಟ್ ತೊಗೊಂಬಂದಿದ್ದಾನೆ. ಕೊಡು, ಹಿಂಗೆ ಇಲ್ಲಿಗೆ ಬಾ. ಹಾಂ 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 ಕೊಡು. ಓ ಥ್ಯಾಂಕ್ ಯು ಅಂತ ಹೇಳು. ಸೆಕೆಂಡ್ ಮಾಡಿ ಹ್ಯಾಪಿ ರಕ್ಷಾಬಂಧನ್ ಅಂತ ಹೇಳಿ. ಓಕೆ ನೀನು ಕೂಡ ಈಗ ಅದನ್ನು ಕುಳ್ಮಟ್ಟೆ ಅದನ್ನು ಕೂಡ ಇದು ಮನೆ ಕೊಡು. ತಗೋ ಹ್ಯಾಪಿ ರಕ್ಷಾಬಂಧನ್ ಅಂತ ಹೇಳು. ಓಕೆ ಅದರಲ್ಲ ರಕ್ಷಾಬಂಧನ ಸೆಲೆಬ್ರೇಷನ್ ಹೇಗಿತ್ತು ಅಂತೇಳಿ. ಈ ಥರ ರಕ್ಷಾಬಂಧನ್ ಬಾಂಬೆಲಿ ನಡೆಯುತ್ತೆ. ಊರ ಕಡೆನೂ ಅದೇ ಥರ ಸೇಮ್ ಇನ್ನೇನು. ಓಕೆ ಬಾಯ್. ಚೇಂಜ್ ಇರಲಿಲ್ಲ ಅಂತ ಅಲ್ಲಿ ಹೋಗಿ ಮೆಡಿಕಲ್ ತಕ್ಕ ಬಂದಿದ್ದೀನಿ. ಏನಾದ್ರು ಚೇಂಜ್ ಇಲ್ಲ ಅಂದ್ರೆ ಸಾಕು ಕಡೆ ಮೆಡಿಕಲ್ಗೆ ಹೋಗೋದು ತರೋದೆ. ನೋಡಿ ಇವನ ಹೆಸರು ದರ್ಶನ್ ಅಂತೇಳಿ, ಡಿ ಬಾಸ್. ಅವನ್ ಜೈಲಲ್ಲಿದ್ದಾನೆ, ಹೊರಗಡೆ. ಸಮಾಚಾರ ಚೆನ್ನಾಗಿದ್ಯಾ? ಸೂಪರ್. ಹೆಂಗೆ ವ್ಯಾಪಾರ ಎಲ್ಲ? ವ್ಯಾಪಾರ ಎಲ್ಲ ಸೂಪರ್ ಇದೆ. ಇವತ್ತು ಒಂದು ಸ್ವಲ್ಪ ತಣ್ಣಗಾಗಿದೆ. ಮತ್ತೆ ಲೈನ್ಗೆ ಹೊಡಿತೀನಿಲ್ವಾ? ಲೈನ್ ಇಲ್ಲ, ತುಂಬಾ ಡೀಸೆಂಟ್ ಆಗಿದ್ದಾನೆ ಹುಡುಗ. ಈ ಥರ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ನೋಡಿದ ಎಲ್ಲ ನನ್ನ ವ್ಯೂವರ್ಸ್ಗೆ ಬಿರಿಯಾನಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್. ಫ್ರೆಂಡ್ ಊಟ ಎಲ್ಲ ಸಿಗೋಣ.